ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ, ಹೌದು, ಅದುವೇ ರೇಷನ್ ಕಾರ್ಡ್ ಬಗ್ಗೆ. ಅಂದರೆ ಈ ಒಂದು ಟಾಪಿಕಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಾನು ಕಂಪ್ಲೀಟ್ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ, ಹಂಗಂದ್ರೆ ಅರ್ಥ ಆಗುತ್ತೆ. ಈ ಮಧ್ಯೆ ಡಿಸೆಂಬರಲ್ಲಿ ಸರ್ಕಾರ ಏನು ಮಾಡಿತ್ತು ಅಂದರೆ ರೇಷನ್ ಕಾರ್ಡ್ಗೆ ಅರ್ಜಿ ಆಹ್ವಾನ ಮಾಡಿತ್ತು. ಹೊಸದಾಗಿ ಯಾರ್ಯಾರ ರೇಷನ್ ಕಾರ್ಡ್ ಹಾಕ್ತಿದ್ದೀರಾ ಅವರಿಗೆ ಒಂದು ಅರ್ಜಿಗೆ ಆಹ್ವಾನ ಮಾಡಿದ್ರು. ಸೊ ಎಷ್ಟೋ ಜನ ಒಂದು ಅಪ್ಲಿಕೇಶನ್ನ ಸಮೇತ ಹಾಕಿದ್ದಾರೆ ರೇಷನ್ ಕಾರ್ಡ್ಗೆ. ಅಂದರೆ ಬಟ್ ಇವಾಗ ಅವರಿಗೆ ಗೊತ್ತಿಲ್ಲ ಮನೇಲಿ ಕೂತ್ಕೊಂಡು ತಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ನ ಹೇಗೆ ತಿಳ್ಕೊಳ್ಳೋದು ಅಂತೇಳಿ. ಆ ಒಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಗಮನ ಕೊಟ್ಟು ನೋಡಿ. ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲಲ್ಲೇ ನೀವು ತಿಳ್ಕೊಬಹುದು. ಸೊ ಆರಾಮಾಗಿ ಮನೇಲಿ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ತಿಳ್ಕೊಬಹುದು. ಬಟ್ ಅದಕ್ಕೂ ಮುಂಚೆ ರೇಷನ್ ಕಾರ್ಡ್ ಇದ್ದರೆ ಏನೇನು ಯೂಸಸ್ ಆಗುತ್ತೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ನಿಮಗೆ ಪ್ರತಿಯೊಂದು ಯೋಜನೆಗೂ ಅಥವಾ ಪ್ರತಿಯೊಂದು ನೀವು ಏನು ಅಪ್ಲಿಕೇಶನ್ ಹಾಕ್ತೀರ ಅದಕ್ಕೆ ರೇಷನ್ ಕಾರ್ಡ್ ಬೇಕೇ ಬೇಕು ಅಂತ ಹೇಳ್ತೀನಿ. ಏನಕ್ಕಂದರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಒಂದು ಯೋಜನೆಗೆ ನೀವು ಅರ್ಹರಾಗಬೇಕಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಲೇಬೇಕು. ಅದು APL BPL ಅಂಥದ್ದೇನೋ ಸೆಕೆಂಡ್ರಿ, ಅಂದರೆ ಆ ಒಂದು ರೇಷನ್ ಕಾರ್ಡ್ ಇರಲೇಬೇಕು ನಿಮಗೆ. ಏನಕ್ಕಂದರೆ ಇವಾಗ ರೇಷನ್ ಕಾರ್ಡ್ ಇಲ್ದಿರ ಯಾವುದೇ ಒಂದು ಯೋಜನೆ ನಿಮಗೆ ಮಂಜೂರಿ ಆಗೋದಿಲ್ಲ. ಈ ಒಂದು ರೇಷನ್ ಕಾರ್ಡು ನಮ್ಮ ಯೋಜನೆಗಳಿಗೂ ಮತ್ತು ನಮ್ಮ ಬ್ಯಾಂಕಿಗೂ ಬ್ರಿಡ್ಜ್ ಥರ ಕೆಲಸ ಮಾಡ್ತಿದೆ. ನಿಮಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ, ರೇಷನ್ ಕಾರ್ಡು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ಅಂತ ಹೇಳಿ. ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರಿಗೂ ರೇಷನ್ ಕಾರ್ಡ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅದು ನಮ್ಮ ಒಂದು ಇನ್ಕಮ್ ಮೇಲೆ ನಮಗೆ APL BPL ಅಂಥದ್ದೇ ಕಾರ್ಡ್ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರ ನಿರ್ಧಾರ ಮಾಡುತ್ತೆ. ಸೊ ನೀವು ತಲೆ ಕೆಡಿಸ್ಕೋಬೇಡಿ. ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಏನಕ್ಕೆ ಅಂದರೆ ಇಷ್ಟಕ್ಕೆ ಮಾತ್ರ ಅಲ್ಲ, ನಿಮ್ಮ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬರೋ ಯೋಜನೆಗಳಿಗೆ ಮಾತ್ರ ಅಲ್ಲ, ಇನ್ನು ಹಾಸ್ಪಿಟಲೈಸು, ಸೊ ಎಲ್ಲೇ ಹೋದರೂ ನಿಮಗೆ ಫಸ್ಟ್ ಕೇಳೋವಂಥದ್ದೇ ರೇಷನ್ ಕಾರ್ಡು. ಸೊ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಈಗಿನ ಜನ್ರೇಷನಲ್ಲಿ ರೇಷನ್ ಕಾರ್ಡು ಬಹಳ ಪ್ರಮುಖವಾಗಿದೆ. ಹಾಗಾಗಿ ದಯವಿಟ್ಟು ಯಾರ್ಯಾರೆಲ್ಲ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿಲ್ಲ ಅವರು ಮತ್ತು ಸರ್ಕಾರ ಅರ್ಜಿನ ಬಿಟ್ಟಾಗ ದಯವಿಟ್ಟು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಗ್ರಾಮ ಒಂದು ಸೇವಾ ಸಿಂಧು ಹತ್ತಿರ ಹೋಗಿ ಅರ್ಜಿ ಆಗಿಬಿಟ್ಟು ನೀವು ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಳಿ. ಇವಾಗ ಇನ್ನೂ ಬಿಟ್ಟಿಲ್ಲ, ಖಂಡಿತವಾಗ್ಲೂ ಬಿಟ್ಟಾಗ ನಮ್ಮ ಇದೇ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ ನಾನು ವೀಡಿಯೋನ ಮಾಡಿ ಹಾಕ್ತೀನಿ. ಸೊ ನೀವು ಹೀಗೆ ಸಪೋರ್ಟ್ ಮಾಡ್ತಾರಿ. ಇವಾಗ ಡೈರೆಕ್ಟಾಗಿ ಟಾಪಿಕ್ ಬರ್ತೀನಿ. ಹೇಗೆ ನೀವು ರೇಷನ್ ಕಾರ್ಡ್ ಸ್ಟೇಟಸ್ನ ತಿಳ್ಕೊಳ್ಳೋದು ಅಂದರೆ ಏನಿಲ್ಲ, ಸಿಂಪಲ್, ನಿಮ್ಮ ಹತ್ರ ಒಂದು ಮೊಬೈಲ್ ಇರಬೇಕು, ಅದರಲ್ಲಿ ಡೇಟಾ ಇರಬೇಕು. ವೆರಿ ಸಿಂಪಲ್. ಸೊ ನೀವು ಯಾವುದೇ ಒಂದು ರೀತಿಯ ಬ್ರೌಸರ್ ಚೂಸ್ ಮಾಡಿ, ತೊಂದರೆ ಇಲ್ಲ. ನಾನು ನಿಮಗೆ ಪ್ರಿಫೇರ್ ಮಾಡೋದು ಕ್ರೋಮ್. ಸೊ ಕ್ರೋಮಲ್ಲಿ ಹೋಗ್ಬಿಟ್ಟು ಏನಿಲ್ಲ, ಸಿಂಪಲ್ ಆಗಿಬಿಟ್ಟು aharkrnac.in ಅಂತೇಳಿ ಸರ್ಚ್ ಮಾಡಿರಿ. ಈ ಸರ್ವಿಸಸ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಸರ್ವಿಸಸ್ ಅಂತ ಬಂದಿದೆ. ಸೊ ಈ ಸರ್ವಿಸ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ 3 ಡಾಟ್ಸ್ ಲೈನ್ ಇದೆಲ್ಲ. ಸೊ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಸ್ಟೇಟಸ್ ಅಂತ ಇದೆ. ಈ ಸ್ಟೇಟಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ನ್ಯೂ ಎಕ್ಸಿಸ್ಟಿಂಗ್ RC ರಿಕ್ವೆಸ್ಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಡಿವಿಷನ್ ಟೈಪ್ಸ್ ಬರುತ್ತೆ. ಇಲ್ಲಿ 3 ಡಿವಿಷನ್ಸ್ ಇದೆ. ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವ ಡಿವಿಷನಲ್ಲಿದೆ ಆ ಒಂದು ಡಿವಿಷನ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಮ್ಮದು ಕಲಬುರಗಿ ಡಿಸ್ಟ್ರಿಕ್ಕು, ಹಾಗಾಗಿ ನಾನು 2nd ಡಿವಿಷನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ನಿಮಗೆ ಲೆಫ್ಟ್ ಸೈಡಲ್ಲಿ ಸುಮಾರು ಟೈಪ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಪ್ಲಿಕೇಶನ್ ಆಫ್ ಸ್ಟೇಟಸ್ ನ್ಯೂ ರೇಷನ್ ಕಾರ್ಡ್, ಸ್ಟೇಷನ್ ಆಫ್ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ಆಫ್ ರಿಕ್ವೆಸ್ಟ್ ಸ್ಟೇಟಸ್, UID ಲಿಂಕಿಂಗ್ ಆಫ್ RC ಮೆಂಬರ್ಸ್, ರಿಜಿಸ್ಟ್ರೇಷನ್ ಆಫ್ ಡಿನಾಲ್ ಆಫ್ ರೇಷನ್, ರಿಜಿಸ್ಟ್ರೇಷನ್ ಆಫ್ ಅಟೆಂಡೆನ್ಸ್ ಫಾರ್ ವಿಲೇಜನ್ಸ್ ಕಮಿಟಿ ಮೀಟಿಂಗ್, ಸ್ಟೇಟಸ್ ಆಫ್ DBT. ಸೊ ಇಷ್ಟು ಟೈಪ್ಸ್ ಇದೆ. ಸೊ ಇಲ್ಲಿ ಯಾವ ಒಂದು ಕ್ಯಾಟಗರಿ ನಿಮಗೆ ಬೇಕು ಆ ಒಂದು ಟ್ಯಾಬ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಪೇಜ್ಗೆ ಹೋಗ್ತೀರಾ. ನಾನು ಇಲ್ಲಿ ತೋರಿಸ್ತಾ ಇರೋದು ನ್ಯೂ ರೇಷನ್ ಕಾರ್ಡ್ ಬಗ್ಗೆ. ಹಾಗಾಗಿ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ. ನಿಮಗೆ ಯಾವುದೊಂದು ಬೇಕೋ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆ ಒಂದು ನೆಕ್ಸ್ಟ್ ಪೇಜ್ ಕೂಡ ಬರುತ್ತೆ. ಅಲ್ಲಿ ಕೇಳೋವಂಥ ಡೀಟೇಲ್ಸ್ನ ಫಿಲ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಶೋ ಆಗುತ್ತೆ. ಇಲ್ಲಿ ನೋಡಿ, ಅರ್ಬನ್ ಅವ್ರಿಗೆ ಇಲ್ಲಿ ಡೈರೆಕ್ಟಾಗಿ ಅಕ್ನಾಲ್ಮೆಂಟ್ ನಂಬರ್ ಹಾಕಿದ್ರೆ ಶೋ ಆಗುತ್ತೆ. ಇಲ್ಲಿ ಅಕ್ನಾಲ್ಮೆಂಟ್ ನಂಬರ್ ಎಂತಿಲ್ಲ, ಅಕ್ನಾಲ್ಮೆಂಟ್ ನಂಬರ್ ಹಾಕ್ಬಿಟ್ಟು ಗೋ ಅಂತ ಹೊಡೆದ್ರೆ ಅವ್ರದ್ದು ರಿಸಲ್ಟ್ ಫೆಚ್ ಆಗುತ್ತೆ. ಇಲ್ಲಿ ರೂರಲ್ ಇರೋರಿಗೆ ನಿಮ್ಮ ಒಂದು ಡಿಸ್ಟಿಕ್ಕು, ತಾಲೂಕು, ಪಂಚಾಯತ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟು ನಿಮ್ಮ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಾನು ಡಿಸ್ಟಿಕ್ ಕಲಬುರಗಿ ಸೆಲೆಕ್ಟ್ ಮಾಡಿದಂತೆ ತಾಲೂಕು ಹೇಳುತ್ತೆ. ಇಲ್ಲಿ ತಾಲೂಕು ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ತಾಲೂಕು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣವೇ ಇಲ್ಲಿ ಪಂಚಾಯತ್ ಬರುತ್ತೆ. ಸೊ ಪಂಚಾಯತ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಪಂಚಾಯತ್ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೋಡಿ, ಹಿಂಬರ ನಮೂದಿಸಿ ಅಥವಾ ಎಂಟರ್ ಅಕ್ನಾಲ್ಮೆಂಟ್ ನಂಬರ್ ಅಂತ ಇದೆಯಲ್ಲ, ಅಕ್ನಾಲ್ಮೆಂಟ್ ನಂಬರ್ ಕೇಳುತ್ತೆ. ಅಕ್ನಾಲ್ಮೆಂಟ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಗೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರಿಸಲ್ಟ್ ನಿಮಗೆ ತಿಳಿಯುತ್ತೆ. ಅಲ್ಲೇ ಫೆಚ್ ಆಗುತ್ತೆ, ಅಲ್ಲಿ ಡೀಟೇಲಾಗಿ ತೋರಿಸುತ್ತೆ. ಸೊ ಸಕ್ಸಸ್ಫುಲ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ ಅಂತ ಹೇಳಿ. ಸೊ ನೋಡಿದ್ರಲ್ಲ ಎಷ್ಟು ತುಂಬ ಈಸಿ ಇದೆ ರೇಷನ್ ಕಾರ್ಡ್ ಸ್ಟೇಟಸ್ನ ತಿಳ್ಕೊಳ್ಳೋದು. ಸೊ ನೀವು ಈ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ನ ಮನೇಲಿ ಕೂತ್ಕೊಂಡು ಆರಾಮಾಗಿ ತಿಳ್ಕೊಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ.
ಧನ್ಯವಾದಗಳು.